ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ವಿಜಯಪುರದ ಮುಂಡೇವಾಡೆ ಆಸ್ಪತ್ರೆ ಮುಂದೆ ಇರುವ ಮುಖ್ಯ ರಸ್ತೆಯಲ್ಲಿ ಒಂದು ಅಚ್ಚರಿ ಘಟನೆ ನಡೆದಿದೆ. ಸಲ್ಮಾ ಬಾನು ಎಂಬವರು ಗೋದಾವರಿಯಿಂದ ದರ್ಗಾಕ್ಕೆ ತೆರಳುತ್ತಿದ್ದ ವೇಳೆ ಸುಮಾರು 3 ಲಕ್ಷ ರೂಪಾಯಿ ಹಣ ಹೊಂದಿದ ಒಂದು ಬ್ಯಾಗ್ ರಸ್ತೆ ಮೇಲೆ ಸಿಕ್ಕಿದೆ. ಅದನ್ನು ಕಂಡ ಸಲ್ಮಾ ಬಾನು ಆ ಬ್ಯಾಗ್ ಅನ್ನು ತಮ್ಮ ಬಳಿ ಇಟ್ಟುಕೊಳ್ಳದೆ ನೇರವಾಗಿ ಗಾಂಧಿ ಚೌಕ್ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಇಂದಿನ ಕಾಲದಲ್ಲಿ ಹಣ ಕಂಡಾಗ ಹಲವರು ತಮ್ಮ ಸ್ವಾರ್ಥದ ಬಗ್ಗೆ ಯೋಚಿಸುವಾಗ ಸಲ್ಮಾ ಬಾನು ಅವರು ತೋರಿದ ಪ್ರಾಮಾಣಿಕತೆ ಮತ್ತು ಸತ್ಯನಿಷ್ಠೆ ಎಲ್ಲರಿಗೂ ಮಾದರಿಯಾಗಿದೆ. ಅವರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ನಿಜವಾದ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. रोड सड़क पे ही गिरे थे? ऊपर ही गिरे थे सेंटर में कॉर्नर में। सिर्फ पैसे ही थे कि कुछ फाइल्स वगैरह थे? नहीं, बस पैसे ही थे। रोड पे गिरे थे कि बैग में थे? एक उसके साथ में बैग भी थी, बैग से बाहर आके पैसे गिरे थे, वो कैरी बैग था। तो कितनी अमाउंट थी? 3.5 लाख। इसमें 500 के नोट मतलब कितने? हाँ, 500 के नोट थे, 100 रुपीस के थे, 200 रुपीस के थे। तो आपने गांधी चौक पुलिस स्टेशन हैंडल किया? हाँ, क्या बात की आपसे गांधी चौक? हाँ, उन लोग बोले जिसका अमाउंट है कितने पैसे? 3.5 लाख। ಮೇಡಮ್ ನಡೆಸೋದು ನಾನು ಹೆಚ್ಚೆ ಬ್ರಾಂಚಿಗೆ ಏನಾರು ಇರ್ತೇನೆ ಹೇಳಿ. हाँ बाहर अंकल थोड़ा हटो. हाँ वीडियो को किसकी भी मजबूरी रहती है, उन्होंने क्या भी करते रहते हैं. ಫೋಟೋ ಬೇಕಾದ ಈಗ ಎಣಿಸ್ಬೇಕಾದ್ರೆ ಹೆಂಗೆ ಮಾಡೋದು? ಸ್ವಲ್ಪ ಇನ್ಫಾರ್ಮ್ ಮಾಡಿ.